ಕಾಂಡಿಮೆಂಟ್ಸ್ ಬೇಕರಿ ಮಾಲೀಕರಿಗೆ ಜಿಎಸ್ಟಿ ಕಟ್ಟೋದಕ್ಕೆ ಈಗಾಗಲೇ ನೋಟಿಸ್ ಜಾರಿಯಾಗಿದೆ. ಈ ಮೊದಲ ನೋಟಿಸ್ಗೆ ಉತ್ತರಿಸದೇ ಇದ್ರೆ ಎರಡನೇ ನೋಟಿಸ್ ಬರುತ್ತೆ. ಅದಕ್ಕೂ ಉತ್ತರ ಕೊಡದೇ ಇದ್ರೆ ಆಗ ಮೂರನೇ ನೋಟಿಸ್ ಅನ್ನು ಕೂಡ ವಾಣಿಜ್ಯ ತೆರಿಗೆ ಇಲಾಖೆ ಕಳಿಸುತ್ತೆ. 3 ನೋಟಿಸ್ ಆದ್ಮೇಲೆ ಫೈನಲ್ ಆರ್ಡರ್ ನೋಟಿಸ್ ಕೊಡ್ತಾರೆ. ಆಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಇಲಾಖೆ ಮುಂದಾಗುತ್ತೆ. ಒಂದ್ ವೇಳೆ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ, ಸಮಸ್ಯೆಗಳಿದ್ರು ಅದನ್ನ ಗಮನಕ್ಕೆ ತನ್ನಿ ಅಂತ ಸೂಚನೆ ಕೊಟ್ಟಿದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆ ಜಂಟಿ ಆಯುಕ್ತೆ ಸಾರಾ ಸುರೇಶ್ ಪಂಡಿತ್ ಈ ರೀತಿ ಮಾಹಿತಿ ನೀಡಿದ್ದಾರೆ. ಸಪೋಸ್ ಅವರು ಆ 15 ದಿನದಲ್ಲಿ ರಿಪ್ಲೈ ಫೈಲ್ ಮಾಡದೆ ಹೋದರೆ, ಅವರು ತಮ್ಮ ಪ್ರತ್ಯುತ್ತರವನ್ನು ನೀಡದೆ ಹೋದಲ್ಲಿ ಇನ್ನೂ ಒಂದು ಅವಕಾಶ ಕೊಡ್ತೇವೆ. ಈ ಥರ 3 ಬಾರಿ ಅವಕಾಶವನ್ನು ಕೊಟ್ಟು ಅವರು ಇದಕ್ಕೆ ನಮ್ಮ ನೋಟಿಸ್ಗೆ ಯಾವ ರೀತಿಯ ರೆಸ್ಪಾನ್ಸು ಕೊಡದೆ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಫೈನಲ್ ಒಂದು ನೋಟಿಸ್ ಕೊಟ್ಬಿಟ್ಟು ಯಾಕೆ ನಾವು ಸೂಚಿಸಿರುವಂಥ ಈ ಒಂದು ಟರ್ನ್ ಓವರ್ ಮೇಲೆ ತೆರಿಗೆಯನ್ನು ವಿಧಿಸಬಾರ್ದು ಅನ್ನುವಂತಹ ಶೋಕಾಸ್ ನೋಟಿಸ್ ಏನಿದೆ ಅದನ್ನು ಅನಿವಾರ್ಯವಾಗಿ ನಾವು ಆರ್ಡರ್ ರೂಪದಲ್ಲಿ ಕನ್ಫರ್ಮ್ ಮಾಡಬೇಕಾಗುತ್ತೆ. ಬಟ್ ಆರ್ಡರ್ ಆದಮೇಲೆ ಇದೇ ಫೈನಲ್ ಅಂತ ಕೂಡ ಇಲ್ಲ. ಕೆಲವೊಬ್ಬರಿಗೆ ಅನಾರೋಗ್ಯದಿಂದನೋ ಯಾವುದೋ ಕಾರಣದಿಂದ ಇಲಾಖೆಗೆ ಅಥವಾ ಕಚೇರಿಗೆ ಬರೋಕ್ಕಾಗಿರೋದಿಲ್ಲ. ಅಂತಹ ಅನಿವಾರ್ಯ ಸಂದರ್ಭಗಳನ್ನು ಕೂಡ ನಾವು ಪರಿಗಣಿಸ್ಕೊಂಡು ಆರ್ಡರ್ ಆದಮೇಲೂ ಕೂಡ ಏನಪ್ಪ ಇದು ಆರ್ಡರ್ ಆಯಿತು, ನನಗೆ ಡಿಮಾಂಡ್ ಬಂದಿದೆ, 20 ಲಕ್ಷ ಹಾಕಿದ್ದಾರೆ ಅಂತ ಗಾಬರಿ ಪಡೋದು ಬೇಕಿಲ್ಲ. ನಮ್ಮದೇ ಇಲಾಖೆಯಲ್ಲಿ ಪ್ರತಿಯೊಂದು ವಿಭಾಗ, ಇದು ನಮ್ಮದು ಡಿವಿಷನ್ 4, ಅದೇ ಥರ ಇನ್ನೂ 5 ವಿಭಾಗಗಳಿವೆ. ಈ ಪ್ರತಿಯೊಂದು ವಿಭಾಗದಲ್ಲಿ ಅಪೀಲ್ ಅಂತ ಇದೆ, JC ಜಾಯಿಂಟ್ ಕಮಿಷನರ್ ಅಪೀಲ್ ಅಂತ ಇರ್ತಾರೆ, ಅಲ್ಲಿ ಮನವಿಗಳ ವಿಭಾಗ. ಸೊ ಯಾವುದೇ ಒಂದು ತೆರಿಗೆ ಬಾಧ್ಯತೆಗೆ ಸಂಬಂಧಪಟ್ಟಂಥ ಮಾಡಿರುವಂತಹ ಆದೇಶ ಮತ್ತು ಅದರಲ್ಲಿರುವಂತಹ ಡಿಮಾಂಡ್ ಏನಿದೆ ಅದನ್ನು ನೀವು ಕಾಂಟೆಸ್ಟ್ ಮಾಡೋದಾದರೆ, ಇದು ನನಗೆ ಅನ್ವಯಿಸೋದಿಲ್ಲ, ಇದು ತಪ್ಪಾಗಿ ಮಾಡಿದ್ದಾರೆ ಆದೇಶ ಅಂತ ಅನ್ನೋದಾದರೆ, ಇದರ ವಿರುದ್ಧವಾಗಿ ಮನವಿಗಳ ಜಂಟಿ ಆಯುಕ್ತರು ಏನಿರ್ತಾರೆ ಅವ್ರ ಎದುರುಗಡೆ ನಾವು ಒಂದು ಮನವಿಯನ್ನು ಸಲ್ಲಿಸ್ಬೋದಾಗಿದೆ. ಅಪೀಲ್ ಸಲ್ಲಿಸಿದರೆ ಅದು ಮತ್ತೆ ಅಲ್ಲಿ ನಮ್ಮ ಇಲಾಖೆಯ ಸ್ಟ್ಯಾಂಡ್ ಏನಿತ್ತು ಹಾಗೂ ವರ್ತಕರು ಹೇಳ್ತಿರೋದೇನು ಎರಡನ್ನೂ ಪರಿಗಣಿಸಿ ಇದು ಒಂದು ಕ್ವಾಸಿ ಜುಡಿಷಿಯಲ್ ಅಥಾರಿಟಿ ಥರ ಅವರು ಒಂದು ನಿರ್ಧಾರ ತೊಗೊಂಡ್ಬಿಟ್ಟು ತೀರ್ಪನ್ನು ನೀಡ್ತಾರೆ. ಅಲ್ಲಿಯೂ ಸಮಾಧಾನ ಆಗಿಲ್ಲ ಅಂತಂದರೆ ಅದರ ನಂತರ GSTನ ಅಪಿಲೇಟೆಡ್ ಟ್ರೈಬ್ಯುನಲ್ ಏನು ಕಾನ್ಸ್ಟಿಟ್ಯೂಟ್ ಆಗಲಿಕ್ಕಿದೆ ಅಲ್ಲಿಗೆ ನೀವು ಅಪೀಲ್ ಫೈಲ್ ಮಾಡ್ಬೋದಾಗಿದೆ. ಅಥವಾ ಅದು ಕಾನ್ಸ್ಟಿಟ್ಯೂಟ್ ಆಗೋವರೆಗೂ ನನಗೆ ಕಾಯಕ್ಕಾಗಲ್ಲ, ತಕ್ಷಣ ಇದಕ್ಕೆ ಪರಿಹಾರ ಬೇಕು ಅಂದರೆ ಸುಮಾರು ಜನ ನಮ್ಮ ಉಚ್ಚ ನ್ಯಾಯಾಲಯ ಕಡೆ ಕೂಡ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತ್ತಾರ್, ಒಂದು ಕಡೆ ವ್ಯಾಪಾರಸ್ಥರು ಆಕ್ರೋಶ ವ್ಯಕ್ತಪಡಿಸಿ ಕಾರ್ಯಾಗಾರ ಬಹಿಷ್ಕರಿಸಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಆದರೆ ನೋಟಿಸ್ ಕೊಡೋ ಪ್ರಕ್ರಿಯೆ ಮಾತ್ರ ನಿಲ್ಲೋದಿಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ ಅನ್ಸುತ್ತೆ ಜಂಟಿ ಆಯುಕ್ತರು ಹೇಳೋದು ಕೇಳಿದ್ರೆ. ಖಂಡಿತ ವಿಜಯ್, ಅಂದರೆ ಕಾಂಡಿಮೆಂಟ್ಸ್ ಮತ್ತು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಕೊಟ್ಟಿರುವಂತಹ ಮೊದಲ ನೋಟಿಸ್ನಲ್ಲಿ ಸ್ಪಷ್ಟವಾಗಿ ಒಂದು ವಿಚಾರನ ಉಲ್ಲೇಖ ಮಾಡಲಾಗಿತ್ತು. ನೀವು ಇಂತಿಷ್ಟು ದಿನಕ್ಕೆ ಅದಕ್ಕೆ ನೀವು ಉತ್ತರ ಕೊಡಬೇಕು. ಕೆಲವೊಂದಿಷ್ಟು ಜನರಿಗೆ 10 ದಿನ ಕಾಲಾವಕಾಶ ಕೊಡಲಾಗಿತ್ತು, ಇನ್ನು ಕೆಲವೊಂದಿಷ್ಟು ಜನರಿಗೆ 15 ದಿನದ ಕಾಲಾವಕಾಶ ಕೊಡಲಾಗಿತ್ತು. ಆ ಒಂದು ಕಾಲಾವಕಾಶದಲ್ಲಿ ಯಾವುದೇ ರೀತಿಯ ಉತ್ತರ ಕೊಡದವರಿಗೆ ಇದೀಗ 2ನೇ ನೋಟಿಸ್ ಜಾರಿ ಮಾಡಲು ವಾಣಿಜ್ಯ ತೆರಿಗೆ ಇಲಾಖೆ ಮುಂದಾಗಿದೆ. ಆ 2ನೇ ನೋಟಿಸ್ನಲ್ಲೂ ಕೂಡ ಯಾವುದೇ ರೀತಿ ಉತ್ತರ ಕೊಡದಿದ್ದರೆ ಮತ್ತೆ 3ನೇ ನೋಟಿಸ್ ಜಾರಿ ಮಾಡುತ್ತೆ. ಅದಾದ ನಂತರ ಮತ್ತೆ ಅಂತಿಮ ನೋಟಿಸ್ ಜಾರಿ ಮಾಡಿ ಅಲ್ಲೂ ಕೂಡ ರಿಪ್ಲೈ ಬರದಿದ್ರೆ ಅಂತವರ ಬ್ಯಾಂಕ್ ಅಕೌಂಟ್ ಕೂಡ ಫ್ರೀಸ್ ಮಾಡುವಂತಹ ಸಾಧ್ಯತೆ ಇದೆ. ಈ ನಡುವೆ ಅವರಿಗೆ ಮತ್ತೊಂದು ಅವಕಾಶವನ್ನು ಕೂಡ ಕೊಡಲಾಗಿದೆ. ಯಾವ ಕಾರಣಕ್ಕೆ ನೀವು ಉತ್ತರ ಕೊಟ್ಟಿಲ್ಲ, ನಿಮ್ಗೇನಾದ್ರೂ ಮೆಡಿಕಲ್ ಎಮರ್ಜೆನ್ಸಿ ಇದೆಯಾ, ಏನಾದ್ರೂ ಆರೋಗ್ಯ ಸಮಸ್ಯೆ ಇದೆಯಾ, ಹಂಗೇನಾದ್ರೂ ಇದ್ರೆ ನೀವು ವಾಣಿಜ್ಯ ತೆರಿಗೆ ಇಲಾಖೆ ಬಂದು ಅದನ್ನು ದೃಢಪಡಿಸಿ, ಈ ಮೂಲಕ ನಿಮ್ಗೊಂದು ಮತ್ತೊಂದು ಅವಕಾಶ ಕೊಡ್ತೀವಿ ಅನ್ನೋ ಸ್ಪಷ್ಟ ಸಂದೇಶವನ್ನು ಕೂಡ ಈಗ ವಾಣಿಜ್ಯ ತೆರಿಗೆ ಇಲಾಖೆ ಕೊಟ್ಟಿದೆ. ಈ ನಡುವೆ ಅಂದ್ರೆ ಯಾವಾಗ ಮೊದಲ ನೋಟಿಸ್ನಲ್ಲಿ ಒಂದಿಷ್ಟು ಗೊಂದಲ ಸೃಷ್ಟಿಯಾಗಿತ್ತು ಅದಕ್ಕೆ ಕೂಡ ಸ್ಪಷ್ಟೀಕರಣ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದೆ. ಆ ಮೊದಲ ನೋಟಿಸ್ ಏನಿದೆ ಅದು ಕೇವಲ ಒಂದು ನಿಮಗೆ ಮಾಹಿತಿಗಷ್ಟೇ. ನೀವೇನಾದ್ರೂ ಎಸೆನ್ಷಿಯಲ್ ಸರ್ವಿಸ್ ಕೊಡೋದಿದ್ರೆ, ಉದಾಹರಣೆಗೆ ಯಾವುದೋ ಒಂದು ಹಣ್ಣಿನ ವ್ಯಾಪಾರಿಗೆ 40 ಲಕ್ಷ ಕೊಡುವ ಅಂದ್ರೆ 40 ಲಕ್ಷ ಟ್ಯಾಕ್ಸ್ ಪೇ ಮಾಡುವಂತ ಒಂದು ನೋಟಿಸ್ ಬಂದಿದ್ರೆ ಆ ವ್ಯಕ್ತಿಗೆ ಅದು ಎಸೆನ್ಷಿಯಲ್ ಸರ್ವಿಸ್ ಅಲ್ಲಿ ಬರುತ್ತೆ. ಹಣ್ಣು ಮತ್ತು ತರಕಾರಿ, ಹಾಲು ಮಾರಾಟಗಾರ ಅದು ಎಸೆನ್ಷಿಯಲ್ ಸರ್ವಿಸ್ ಆಗಿರೋದ್ರಿಂದ ನೀವು ವಾಣಿಜ್ಯ ತೆರಿಗೆ ಇಲಾಖೆಗೆ ಬಂದು ನಮ್ಮ ಸೇವೆ ಏನಿದೆ ಅದು ಅಗತ್ಯ ಸೇವೆಯನ್ನು ನಾವು ಕಲ್ಪಿಸ್ತಾ ಇರೋದು, ನಮ್ದು ತೆರಿಗೆ ವ್ಯಾಪ್ತಿಗೆ ಬರಲ್ಲ ಅನ್ನೋದನ್ನು ಅಲ್ಲಿ ಅಂದ್ರೆ ಇದು ಯಾವುದು ತೆರಿಗೆ ವ್ಯಾಪ್ತಿಗೆ ಬರಲ್ಲ ಅದನ್ನು ನೀವು ದೃಢಪಡಿಸಿ, ನೀವು ಕೇವಲ ಎಸೆನ್ಷಿಯಲ್ ಸರ್ವಿಸ್ ಕೊಟ್ಟಿದ್ರೆ ನಿಮಗೆ ನೋಟಿಸ್ ಬಂದಿದ್ರು ಕೂಡ ಏನು ಆತಂಕ ಪಡುವಂತಹ ಅಗತ್ಯ ಇಲ್ಲ. ನಿಮ್ಮ ನೋಟಿಸ್ ಅನ್ನು ವಾಪಸ್ ತಗೋತೀವಿ. ಅದರ ಹೊರತಾಗಿಯೂ ಎಸೆನ್ಷಿಯಲ್ ಸರ್ವಿಸ್ನ ಹೊರತಾಗಿಯೂ ಯಾರಾದರೂ ನೋಟಿಸ್ ಯಾರ್ಯಾರಿಗೆ ಬಂದಿದೆ ಅವರು ಎಷ್ಟೇ ಹೋರಾಟ ಮಾಡಿದ್ರು ಅಷ್ಟೇ, ಬಂದ್ ಮಾಡಿದ್ರು ಅಷ್ಟೇ, ನೀವು ಎಷ್ಟೇ ವಿರೋಧ ಮಾಡಿದ್ರು ಅಷ್ಟೇ ನೀವು ಕಟ್ಟಬೇಕಾದಂತಹ ಟ್ಯಾಕ್ಸ್ ಕಟ್ಟಲೇಬೇಕಾಗುತ್ತೆ. ಇದೇ ಕಾರಣಕ್ಕೆ ಮೊದಲ ನೋಟಿಸ್ಗೆ ನೀವೇನಾದರೂ ಉತ್ತರ ಕೊಡದಿದ್ರೆ 2ನೇ ನೋಟಿಸ್ಗೆ ಇದೀಗ ಜಾರಿ ಮಾಡಲು ಕೂಡ ವಾಣಿಜ್ಯ ತೆರಿಗೆ ಇಲಾಖೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ವಿಜಯ್, ಥ್ಯಾಂಕ್ ಯು ಸತ್ತಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.